ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಬಗ್ಗೆ ಜೋರು ಚರ್ಚೆ ನಡೀತಾ ಇದೆ. ಇದರ ಬೆನ್ನಲ್ಲೇ ರಾಜ್ಯದ ದಲಿತ ಸಚಿವರು ಹಾಗೂ ನಾಯಕರು ಸೇರಿ ಚರ್ಚೆಯನ್ನ ನಡೆಸೋದಾಗಿ ಹಾಗೂ ಸಭೆ ನಡೆಸಿರೋದಾಗಿ ತೀವ್ರ ಚರ್ಚೆಗೆ ಕಾರಣವಾಗ್ತಾ ಇದೆ. ಇದರ ನಡುವೆ ರಾಜ್ಯದ ದಲಿತ ನಾಯಕರು ಸರಣಿ ಹಾದಿಯಲ್ಲಿ ದೆಹಲಿ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ದೆಹಲಿಗೆ ರಾಜ್ಯ ಕಾಂಗ್ರೆಸ್ನ ದಲಿತ ನಾಯಕರು ಭೇಟಿಯನ್ನ ನೀಡ್ತಾ ಇರೋದು ಹಲವು ಕುತೂಹಲ ಹಾಗೂ ಅಚ್ಚರಿಗೆ ಕಾರಣವಾಗಿದೆ. ರಾಜ್ಯದಲ್ಲಿ ತೆರೆಮರೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಭರ್ಜರಿ ಸಿದ್ಧತೆ ನಡೀತಾ ಇದೆ ಎನ್ನಲಾಗ್ತಾ ಇದೆ. ಇನ್ನು ಅನುಮಾನಗಳು ಕೂಡ ಇದೇ ದಾರಿಯನ್ನ ಮಾಡಿಕೊಟ್ಟಿದೆ. ಇದೀಗ ದೆಹಲಿ ಪ್ರವಾಸ ಮಾಡ್ತಾ ಇರೋದು ಯಾವ ಕಾರಣಕ್ಕಾಗಿ ಎಂದು ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಮಾಹಿತಿಯನ್ನ ನೀಡಿದ್ದಾರೆ. ದೆಹಲಿಗೆ ಈಚೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಚಿವರ ಭೇಟಿಯನ್ನ ಮಾಡಿದ್ದೇವೆ. ಇನ್ನು ಕಾಂಗ್ರೆಸ್ ಹೈಕಮಾಂಡ್ ದೆಹಲಿಗೆ ರಾಜ್ಯದ ದಲಿತ ನಾಯಕರನ್ನ ಕರೆಸಿಕೊಂಡು ಸಭೆಯನ್ನ ನಡೆಸ್ತಾ ಇದೆ. ಇದೀಗ ಈ ವಿಚಾರವಾಗಿ ಮಾತನಾಡಿರುವಂತಹ ಜಿ ಪರಮೇಶ್ವರ್ ಅವರು, ನಾನು ಎಐಸಿಸಿ ಕಚೇರಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹೋಗಿರಲಿಲ್ಲ, ಹೊಸ ಕಚೇರಿ ನೋಡಲು ಹೋಗಿದ್ದೆ. ಈ ವೇಳೆ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರನ್ನ ಮಾತನಾಡಿಸಿಕೊಂಡು ಬಂದಿದ್ದೇನೆ. ಅವರನ್ನ ಹೊರತುಪಡಿಸಿ ಬೇರೆ ಯಾರನ್ನ ಭೇಟಿ ಮಾಡಿಲ್ಲ. ರಾಜಕೀಯ ಅಜೆಂಡವನ್ನ ಇಟ್ಟುಕೊಂಡು ಹೋಗಿರಲಿಲ್ಲ ಎಂದಿದ್ದಾರೆ. ಆದರೆ ಆ ಸಮಯದಲ್ಲಿ ಅವರು ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಭೇಟಿ ಮಾಡಿ ಚರ್ಚೆ ಮಾಡಿರೋದು ಖಚಿತ ಎಂದು ಹೇಳಲಾಗ್ತಾ ಇದೆ. ಮುಂದುವರಿದು ಮಾತನಾಡಿರುವಂತಹ ಜಿ ಪರಮೇಶ್ವರ್ ಅವರು, ನಾನು ದೆಹಲಿ ಪ್ರವಾಸವನ್ನ ಮಾಡಿದ್ದು ಸಂಪೂರ್ಣವಾಗಿ ಖಾಸಗಿ ಕೆಲಸಗಳಿಗೆ, ಯಾವುದೇ ರಾಜಕೀಯ ಕಾರ್ಯಕ್ರಮವನ್ನ ಇಟ್ಟುಕೊಂಡಿರಲಿಲ್ಲ. ನಿಮ್ಮ ದೃಷ್ಟಿಕೋನದ ವ್ಯಾಖ್ಯಾನವನ್ನ ಮಾಡೋದಕ್ಕೆ ಅಭಿನಂದನೆಗಳು. ನಾನು ಅಂತಹ ಯಾವುದೇ ಬೆಳವಣಿಗೆ ಇಲ್ಲ, ಯಾವುದನ್ನೂ ಅವರೊಂದಿಗೆ ಮಾತನಾಡಿಲ್ಲ, ಮುಚ್ಚಿಡುವ ವಿಷಯ ಏನೂ ಇಲ್ಲ. ಇದರಲ್ಲಿ ಜನ ಸಮುದಾಯಕ್ಕೆ ಗೊತ್ತಾಗುವಂಥ ವಿಷಯಗಳೇ ರಾಜಕೀಯ ಅಂತ ಹೇಳಿದ್ದಾರೆ.